ಹಲೋ ಹ್ಯಾಪಿ ಹ್ಯೂಮನ್ಸ್, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಹ್ಯಾಪಿ ಹ್ಯೂಮನ್ಸ್. ಇವತ್ತಿನ ವಿಡಿಯೋ ಬಂದು ನಲ್ಲಿ ನಡೆದಂತಹ ಮಧ್ವನವಮಿ ಆಚರಣೆಯ ವಿಡಿಯೋವನ್ನು ತೋರಿಸ್ತಾ ಇದ್ದೀನಿ. ಇದು ನಡೆದಿದ್ದು ಪುತ್ತಿಗೆ ಮಠ ಪುತ್ತಿಗೆ ಮಠ ಇದೆಯಲ್ಲ, ಉಡುಪಿಯ ಅಷ್ಟಮಠಗಳಲ್ಲಿ ಒಂದಾದ ಪುತ್ತಿಗೆ ಮಠ ನಲ್ಲಿ ಒಂದಿದೆ. ಅಲ್ಲಿ ನಡೆದಂತಹ ಮಧ್ವನವಮಿ ವಾಯುಸ್ತುತಿ ಹೋಮವನ್ನು ನಾನು ಇಲ್ಲಿ ರೆಕಾರ್ಡ್ ಮಾಡಿ ನಿಮಗೆ ಚೂರು ತುಣುಕುಗಳನ್ನ ತೋರಿಸೋ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಒಟ್ಟಾರೆ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಇಲ್ಲಿ ಬೆಂಗಳೂರಿನಲ್ಲಿ ಅಥವಾ ಬೇರೆ ಯಾವುದೇ ಊರುಗಳಲ್ಲಿ ನಡೆಯುವಂತಹ ಒಂದು ಮಧ್ವನವಮಿ ಆಚರಣೆ ಹೇಗಿರುತ್ತೋ ಅಷ್ಟೇ ಚೆನ್ನಾಗಿ ಇಲ್ಲಿ ಕೂಡ ನಡೀತೋ. ನೀವಿಲ್ಲಿ ನೋಡ್ಬೋದು, ಇದೇ ಪುತ್ತಿಗೆ ಮಠ ಇಲ್ಲಿರುವಂಥದ್ದು. ದೇವರು ರಾಯರ ಬೃಂದಾವನ ಇದೆ, ಸಾಲಿಗ್ರಾಮಗಳಿದೆ, ಕೃಷ್ಣ ಇದ್ದಾನೆ, ಶ್ರೀನಿವಾಸ ದೇವರಿದ್ದಾರೆ. ಹೀಗೆ ಹಲವಾರು ದೇವತೆಗಳಾಗಿ ಇಷ್ಟು ಜನ ಮಧ್ವಾಚಾರ್ಯರ ಅನುಯಾಯಿಗಳನ್ನು ನೀವು ನೋಡ್ತಾ ಇದ್ದೀರಿ. ಇಲ್ಲಿ ತುಂಬ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಬೆಳಗ್ಗೆ ಹೋದ ತಕ್ಷಣವೇ ಸೇವೆಗೆ ಬಡಿಸಿದವ್ರಿಗೆಲ್ಲ ಸಂಕಲ್ಪ ಮಾಡಿಸಿ ಹೋಮ ಮಾಡಿ ನಮ್ಮೆಲ್ಲರಿಗೂ ತೀರ್ಥ ಪ್ರಸಾದ ಕೂಡ ಇತ್ತು. ಇದರ ಅತಿಶಯೋಕ್ತಿ ಏನು ಅಂತ ಅಂದರೆ, ಇಂಥ ಒಂದು ದೇಶದಲ್ಲಿ, ಕಾಣದೇ ಇರುವಂಥ ದೇಶದಲ್ಲಿ ನಮಗೆ ನಮ್ಮ ಊರಲ್ಲಿ ಅಂದರೆ ಭಾರತದಲ್ಲಿ ಒಂದು ಮಠದಲ್ಲಿ ಹೇಗೆ ನಡೆಯುತ್ತೋ ಅದೇ ರೀತಿಯ ಒಂದು ಭಕ್ತಿ ಭಾವ ಬಂದು ಸೇರಿತ್ತು. ಇದಕ್ಕೆಲ್ಲ ಕಾರಣಕರ್ತರು ಒಂದು ಪುತ್ತಿಗೆ ಮಠ, ಅಲ್ಲಿಯ ಸಿಬ್ಬಂದಿ ವರ್ಗ ಹಾಗೂ ಅಲ್ಲಿ ಬರುವಂತಹ ವಾಲಂಟಿಯರ್ಸ್ ಅಂತ ಹೇಳ್ಬೋದು, ಸ್ವಯಂ ಸೇವಕರು ಅಥವಾ ಆಡಳಿತಗಾರರು. ಇದೆಲ್ಲ ಸೇರಿಸ್ಕೊಂಡು ಇಷ್ಟು ಚೆನ್ನಾಗಿ ನಡೀತು. ಹೋಮ ಅಂತೂ ತುಂಬ ಚೆನ್ನಾಗಾಯಿತು. ಹೋಮ ಎಲ್ಲ ಮುಗಿಸಿದ ಮೇಲೆ ಅಲ್ಲಿ ಆಚಾರ್ಯರು ನಮಗೆ ಒಂದು ಸ್ವಲ್ಪ ಹೊತ್ತು ಮಧ್ವಾಚಾರ್ಯರ ಬಗ್ಗೆ ಕೂಡ ಹೇಳಿದ್ರು. ಇದರ ವಿಶೇಷತೆ ಏನು ಅಂತಂದರೆ, ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ರು. ಹೌದು, ಹೊರ ದೇಶದಲ್ಲಿರಬೇಕಾದ್ರೆ ಎಲ್ಲ ಭಾಷೆ ಮಾತಾಡುವಂಥವರು ಒಂದು ಮಠಕ್ಕೆ, ದೇವಸ್ಥಾನಗಳಿಗೆ ಬಂದಾಗ ಅಲ್ಲಿ ಇಂಗ್ಲೀಷ್ ಮಾತಾಡೋದ್ರಿಂದ ಅಲ್ಲಿಯ ಮಕ್ಕಳಿಗೂ, ಅಲ್ಲಿ ಬೆಳೀತಾ ಇರುವಂತಹ ಮಕ್ಕಳಿಗೂ ನಮ್ಮ ಧರ್ಮದ, ನಮ್ಮ ಗುರುಗಳ ಒಂದು ಪರಿಚಯ ಮತ್ತು ಅವರ ಬಗ್ಗೆ ಚೆನ್ನಾಗಿ ಅರ್ಥವಾಗೋ ಕಾರಣ ಆ ಭಾಷೆಯಲ್ಲಿ ಮಾಡಿದ್ರು. ತುಂಬ ಚೆನ್ನಾಗಿ ಮಾತಾಡಿದ್ರು. ಜೊತೆಗೆ ಸುಮಾರು ಜನ ಅಲ್ಲಿ ಸಂಗೀತ ಸೇವೆ ಕೂಡ ಮಾಡಿದ್ರು. ನಾವು ಬೆಳಗ್ಗೆ ಒಂದು 10 ಗಂಟೆ ಅಷ್ಟೊತ್ತಿಗೆ ಹೋಗಿ ನಾವು ಮನೆಗೆ ಬಂದಾಗ 4 ಗಂಟೆ ಆಗಿತ್ತು. ಒಂದು ರಾಯರ ಮಠಕ್ಕೆ ನಾವು ಹೋಗಿ ಸೇರುವಂತಹ ಒಂದು ಮಹತ್ವ ನಾವು ಬೇರೆ ಊರಲ್ಲಿದ್ದಾಗ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಮತ್ತು ಹೀಗೆ 2 ವಾರದ ಮುಂಚೆ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ರಾಯರ ಮಠ ಹೋಗಿ ರಾಯರ ಪ್ರಸಾದ ಎಷ್ಟು ದಿವಸ ಆಗಬೇಕು ಕಾಯೋಕ್ಕೆ, ನಾವು ಮತ್ತೆ ಭಾರತಕ್ಕೆ ಹೋದಾಗಲೇ ಸಿಗಬೇಕಾ ಅಂತೆಲ್ಲ ಯೋಚನೆ ಮಾಡಿಕೊಂಡಾಗ ನನಗಿಷ್ಟು ಹತ್ತಿರದಲ್ಲಿ ಒಂದು ಪ್ರಸಾದ ಸಿಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ತುಂಬ ಚೆನ್ನಾಗಿ ಆಯಿತು. ಊಟನೂ ಚೆನ್ನಾಗಿತ್ತು, ನೋಟನೂ ಚೆನ್ನಾಗಿತ್ತು, ಜೊತೆಗೆ ಎಷ್ಟೋ ಪುಣ್ಯ ಕೂಡ ಬಂತು ಅಂತ ಹೇಳ್ಬೋದು. ಇಲ್ಲಿ ಮಂಗಳಾರತಿ ಆಗ್ತಾಯಿದೆ, ನೀವು ನೋಡ್ಬೋದು. ಇಲ್ಲಿ ಆಚಾರ್ಯರು, ಮಧ್ವಾಚಾರ್ಯರ ಇಡೀ ಜೀವನ ಚರಿತ್ರೆ ಹೇಳೋಷ್ಟು ಸಮಯ ಇಲ್ಲದೆ ಇದ್ದರೂ, ಅವರ ಕಡೆಯದಾಗಿ ಒಬ್ಬ ಶಿಷ್ಯರ ವೃಂದವನ್ನು ಕೂಡಿಸ್ಕೊಂಡು ಪ್ರವಚನ ಮಾಡುತ್ತಾ ಹೇಗೆ ಹೂವಿನ ರಾಶಿ ಬಿದ್ದು ಉಡುಪಿಯಲ್ಲಿ ಅದೃಶ್ಯರಾಗಿ ದೊಡ್ಡ ಬದರಿಯಲ್ಲಿ ಪ್ರತ್ಯಕ್ಷರಾದರೂ ಆ ಒಂದು ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. What about if you have the proper jnana along with karma, that gives the 100% effect, the impact. So Acharya disappeared on the day of Navami, Magha Masa, Shukla Paksha Navami. That is what we are celebrating as Madhvanavami. While giving pravachana on Aitareya Upanishad to all his disciples inside the premises of Ananteshwara temple in Udupi, suddenly the big something like a bright light and shower of flowers, the big amount of the flower falling down on Acharya. All the disciples, they are putting hand and they are witnessing that kind of
great something happening in front of them. Acharyas, the explanation on the Aitareya Upanishads, never ending, going on, and suddenly stop. All the Shishya, they come forward, and the big amount of the flowers falling from the Swargaluka. And then they remove all the flowers and they make space and they do. For Acharya, he has been disappeared. That is how the Madhvanavami, the belief is Adrishyo Rupaki Testi, Drishyosti Badari Tate. Even today, if you go to Udupi and Ananteshwara, inside the premises of temple, you just find empty space. Even today, we believe as Acharya. ಇದಾಗಿತ್ತು UK ಪುತ್ತಿಗೆ ಮಠದಲ್ಲಿ ನಡೆದಂತಹ ಮಧ್ವನವಮಿ ಆಚರಣೆ. ಎಲ್ಲ ತುಂಬ ಚೆನ್ನಾಗಿ ವ್ಯವಸ್ಥೆ ಆಗಿತ್ತು. ಎಲ್ಲರೂ ಖುಷಿ ಪಟ್ಕೊಂಡು ಹೋದರು ಮನೆಗೆ ಅಂತ ಹೇಳ್ಬೋದು. ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೇ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಪೇಳ್ದ ಭಾವಿ ವಿರಿಂಚಿ ಎನಿಪ ಆನಂದ ತೀರ್ಥರ ನೆನೆವೆನನು ದಿನವು. ಆನಂದ ತೀರ್ಥ ಭಗವತ್ಪಾದರು, ವಾಸುದೇವ, ಶ್ರೀ ಮಧ್ವಾಚಾರ್ಯರು ಎಲ್ಲರೂ ವಾಯುದೇವರ ಅವತಾರ. ಹಾಗಾಗಿ ಅವರ ಒಂದು ಸ್ಮರಣೆ ಮಾಡಿದ ದಿನವೇ ದಿನವು. ವಿಜಯದಾಸರು ಹೇಳಿರೋ ಹಾಗೆ ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಅಂತ. ಹಾಗಾಗಿ ದಿನಕ್ಕೊಮ್ಮೆ ಆದರೂ ನಾವು ಮಧ್ವಾಚಾರ್ಯರನ್ನು ಸ್ಮರಿಸಿ ಅವರ ಕನ್ನಡ ವಾಯುಸ್ತುತಿ ಅಂತಲೇ ಹೆಸರಾಗಿರುವ ಮಧ್ವನಾಮವನ್ನು ದಿನನಿತ್ಯ ಪಾರಾಯಣ ಮಾಡೋಣ.